ಇನ್ನು ಅಂಬರೀಷ್ ಮತ್ತು ವಿಷ್ಣುವರ್ಧನ್, ಶಂಕರ್ ನಾಗ್, ಅನಂತ್ ನಾಗ್ ಅಂತ ಮೇಯರ್ ನಟರಿಗೆ ನಡೆಸಿದಂಥ ಹೆಗ್ಗಳಿಕೆಯವರಿಗೆ ಸೇರ್ತದೆ. ಇಂಥ ಬಾಲನಟ ಇದೀಗ ವಿಧಿವಶರಾಗಿರೋದು ಸಿನಿಮಾ ರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂತಂದರೆ ಸಿನಿಮಾ ರಂಗದಲ್ಲಿ ಇನ್ನಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದ ಬಾಲನಟ ಇದೀಗ ಕೊನೆಸಿರುವಂಥದ್ದು. ಇದೀಗ ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ತೀರಿ ಹೋದರು. ಇದೇ ಸಂದರ್ಭದಲ್ಲಿ ಮತ್ತೊಂದು ಬಾಲನಟ ಸಾವನ್ನಪ್ಪದ ಮೂಲಕ ಅದು ಕೂಡ ಡೆಂಗ್ಯೂ ಕಾಯಿಲೆಗೆ ಬಲಿಯಾಗಿರುವಂಥದ್ದು ಈ ನಟ. ಹಾಗಾದ್ರೆ ಯಾರಪ್ಪ ಇವರು ಅಂತ ನೋಡ್ತಾ ಬಂದು ಇವರು ಬೇರೆ ಯಾರಲ್ಲ, ಸಾಯಿ ಕೃಷ್ಣ ಅವರು. ಇನ್ನು ಸಾಯಿ ಕೃಷ್ಣ ಅವರು ಇದೀಗ ನಿಧನರಾಗಿರುವಂಥವ್ರು. ಇನ್ನು ಮೂಲತಃ ತೆಲಂಗಾಣದವರು ಆಗಿರುವಂಥ ಇವರು ತೆಲುಗುನಲ್ಲಿ ಅತಿ ಹೆಚ್ಚಾಗಿ ಅಭಿನಯ ಮಾಡ್ತಿದ್ರು. ಕನ್ನಡದಲ್ಲಿ 8ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಇವರು ಒಳ್ಳೆ ನಾಯಕನಾಗಿ ಬೆಳಿಬೇಕು ಅಂತ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಂಥವ್ರು. ಇದೀಗ ಬಾಲನಟರ ಇವರು ಕೊನೆಸಿರೋದು. ಇನ್ನು ವಿಷ್ಣುವರ್ಧನ್ ಅವರ ವರ್ಷ ಸಿನಿಮಾ ಮತ್ತು ಈ ಬಂಧನ ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ಕೊನೆಸಿರುವಂಥದ್ದು. ಡೆಂಗ್ಯೂ ಎಂಬ ಮಹಾಮಾರಿಗೆ ಸುಮಾರು 2 ವಾರಗಳಿಂದ ಕೂಡ ತೆಲಂಗಾಣದ ಖಾಸಗಿ ಆಸ್ಪತ್ರೆ ಬಳಲುತ್ತಿದ್ದರು. ಸದ್ಯ ನಿನ್ನೆ ಮಧ್ಯರಾತ್ರಿ 12:30 ಸುಮಾರಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಕೊನೆಸಿರಿದ್ದಾರೆ ಎಂಬ ಮಾಹಿತಿ ಬರ್ತದೆ.